ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ KMF ಜಮೂಲ್ದಿಂದ ನೇಮಕಾತಿಯಾಗಿರುತ್ತೆ ನೋಡಿ. 2026ರ ಹೊಸ ಸೂಚನೆ ಆಗಿರುತ್ತೆ. 55 ಡೈರಿ ಮೇಲ್ವಿಚಾರಕರು, ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಇದರ ಡೈರೆಕ್ಟ್ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇನ್ನು ಸಂಸ್ಥೆ ಹೆಸರು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮ ಅಂತ ಕೊಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ ಒಟ್ಟು 55 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಹುದ್ದೆ ಹೆಸರು ಡೈರಿ ಮೇಲ್ವಿಚಾರಕ ಮತ್ತು ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಾಗಿರ್ತವೆ. ಸಂಬಳ 34,000ದಿಂದ 1,55,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ. ಸಹಾಯಕ ವ್ಯವಸ್ಥಾಪಕರು 4 ಹುದ್ದೆ, ಲೆಕ್ಕ ಪರಿಶೋಧಕ 1 ಹುದ್ದೆ, ತಾಂತ್ರಿಕ ಅಧಿಕಾರಿ 1 ಹುದ್ದೆ, ಹಿರಿಯ ರಸಾಯನ ಶಾಸ್ತ್ರಜ್ಞ 2 ಹುದ್ದೆಗಳಿದ್ದಾವೆ. ಇನ್ನು ಡೈರಿ ಮೇಲ್ವಿಚಾರಕ ಗ್ರೇಡ್ 2 5 ಹುದ್ದೆಗಳು, ವಿಸ್ತರಣಾ ಅಧಿಕಾರಿ ದರ್ಜೆ 3 13 ಹುದ್ದೆಗಳು, ಹಾಗೆ ಆಡಳಿತ ಸಹಾಯಕ ದರ್ಜೆ 3 6 ಹುದ್ದೆಗಳು, ಮತ್ತೆ ಲೆಕ್ಕಪತ್ರ ಸಹಾಯಕ ದರ್ಜೆ 3 8 ಹುದ್ದೆಗಳಿದ್ದಾವೆ. ಹಾಗೆ ಮಾರುಕಟ್ಟೆ ಸಹಾಯಕ ದರ್ಜೆ 3 10 ಹುದ್ದೆಗಳು, ಜೂನಿಯರ್ ತಂತ್ರಜ್ಞ 4 ಹುದ್ದೆ, ಖರೀದಿ ಮತ್ತು ಕೃಷಿ ಅಧಿಕಾರಿ 1 ಹುದ್ದೆ ಇದೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ, SLC ಮತ್ತು ITI, ಡಿಪ್ಲೊಮಾ, ಪದವಿ, BE, BTech, SC, BBSc ಮತ್ತು CA ಹಾಗೂ ICWA ಮತ್ತು BCom, BBA, BBM, MCom, MBA, PGDMM ನೋಡಿ. ಈ ಒಂದು ಎಜುಕೇಶನ್ಗಳಲ್ಲಿ ಯಾವುದಾದ್ರೂ ಒಂದನ್ನ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಯಾವ ಒಂದು ಪೋಸ್ಟ್ಗಳಿಗೆ ಏನು ಅರ್ಹತೆ ಅಂತ ನೋಡೋದಾದ್ರೆ, ಸಹಾಯಕ ವ್ಯವಸ್ಥಾಪಕರು ಯಾರನೇ ಡಿಗ್ರಿ ಅಥವಾ BBSc ಕೇಳಿದ್ದಾರೆ. ಲೆಕ್ಕ ಪರಿಶೋಧಕ CA, ICW ಅಥವಾ MCom ಕೇಳಿದ್ದಾರೆ. ಇನ್ನು ತಾಂತ್ರಿಕ ಅಧಿಕಾರಿ BE, BTech, BSc, ಇನ್ನು ರಸಾಯನ ಶಾಸ್ತ್ರಜ್ಞ BSc ಕೇಳಿದ್ದಾರೆ. ಡೈರಿ ಮೇಲ್ವಿಚಾರಕ ಡಿಪ್ಲೊಮಾ, ವಿಸ್ತರಣಾ ಅಧಿಕಾರಿ ಮತ್ತು ಆಡಳಿತ ಸಹಾಯಕ ಪದವಿ ಕೇಳಿದ್ದಾರೆ, ಎನಿ ಡಿಗ್ರಿ, ಹಾಗೂ ಲೆಕ್ಕ ಸಹಾಯಕ ದರ್ಜೆ 3 ಈ ಒಂದು ಹುದ್ದೆಗಳಿಗೆ ಪದವಿ ಅಥವಾ BCom, ಮಾರುಕಟ್ಟೆ ಸಹಾಯಕ ಡಿಗ್ರಿ ಅಥವಾ BBA ಅಥವಾ BBM ಕೇಳಿದ್ದಾರೆ. ಇನ್ನು ಜೂನಿಯರ್ ತಂತ್ರಜ್ಞ SLC ಅಥವಾ ITI ಪಾಸ್ ಆಗಿರ್ಬೇಕಾಗತ್ತೆ. ಖರೀದಿ ಮತ್ತು ಕೃಷಿ ಅಧಿಕಾರಿ ಎನಿ ಡಿಗ್ರಿ ಅಥವಾ BCom, BBA, MBA ಅಥವಾ PGDMM ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 83,000ದಿಂದ 1,55,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ನಾವು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ, ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇದ್ರೆ, SC/ST ಕ್ಯಾಟಗರಿ 1 PH ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇರುತ್ತೆ. ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬಹುದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ. ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡೋದಾದ್ರೆ, 27 ಜೂನ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಎಜುಕೇಶನಲ್ ಡಾಕ್ಯುಮೆಂಟ್ಸ್, ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನ ತೆಗೆದುಕೊಂಡು ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಜಮೂಲ್ದಿಂದ ನೇಮಕಾತಿಯಾಗಿರುತ್ತೆ ನೋಡಿ. 2026ರ ಹೊಸ ಸೂಚನೆ ಆಗಿರುತ್ತೆ. 55 ಡೈರಿ ಮೇಲ್ವಿಚಾರಕರು, ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಇದರ ಡೈರೆಕ್ಟ್ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇನ್ನು ಸಂಸ್ಥೆ ಹೆಸರು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮ ಅಂತ ಕೊಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ ಒಟ್ಟು 55 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಹುದ್ದೆ ಹೆಸರು ಡೈರಿ ಮೇಲ್ವಿಚಾರಕ ಮತ್ತು ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಾಗಿರ್ತವೆ. ಸಂಬಳ 34,000ದಿಂದ 1,55,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ. ಸಹಾಯಕ ವ್ಯವಸ್ಥಾಪಕರು 4 ಹುದ್ದೆ, ಲೆಕ್ಕ ಪರಿಶೋಧಕ 1 ಹುದ್ದೆ, ತಾಂತ್ರಿಕ ಅಧಿಕಾರಿ 1 ಹುದ್ದೆ, ಹಿರಿಯ ರಸಾಯನ ಶಾಸ್ತ್ರಜ್ಞ 2 ಹುದ್ದೆಗಳಿದ್ದಾವೆ. ಇನ್ನು ಡೈರಿ ಮೇಲ್ವಿಚಾರಕ ಗ್ರೇಡ್ 2 5 ಹುದ್ದೆಗಳು, ವಿಸ್ತರಣಾ ಅಧಿಕಾರಿ ದರ್ಜೆ 3 13 ಹುದ್ದೆಗಳು, ಹಾಗೆ ಆಡಳಿತ ಸಹಾಯಕ ದರ್ಜೆ 3 6 ಹುದ್ದೆಗಳು, ಮತ್ತೆ ಲೆಕ್ಕಪತ್ರ ಸಹಾಯಕ ದರ್ಜೆ 3 8 ಹುದ್ದೆಗಳಿದ್ದಾವೆ. ಹಾಗೆ ಮಾರುಕಟ್ಟೆ ಸಹಾಯಕ ದರ್ಜೆ 3 10 ಹುದ್ದೆಗಳು, ಜೂನಿಯರ್ ತಂತ್ರಜ್ಞ 4 ಹುದ್ದೆ, ಖರೀದಿ ಮತ್ತು ಕೃಷಿ ಅಧಿಕಾರಿ 1 ಹುದ್ದೆ ಇದೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ, SLC ಮತ್ತು ITI, ಡಿಪ್ಲೊಮಾ, ಪದವಿ, BE, BTech, SC, BBSc ಮತ್ತು CA
ಹಾಗೂ ICWA ಮತ್ತು BCom, BBA, BBM, MCom, MBA, PGDMM ನೋಡಿ ಈ ಒಂದು ಎಜುಕೇಶನ್ಗಳಲ್ಲಿ ಯಾವುದಾದ್ರೂ ಒಂದನ್ನ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ನೋಡಿ ಯಾವ ಒಂದು ಪೋಸ್ಟ್ಗಳಿಗೆ ಏನು ಅರ್ಹತೆ ಅಂತ ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕರು ಯಾರನೇ ಡಿಗ್ರಿ ಅಥವಾ BBSc ಕೇಳಿದ್ದಾರೆ. ಲೆಕ್ಕ ಪರಿಶೋಧಕ CA, ICW ಅಥವಾ MCom ಕೇಳಿದ್ದಾರೆ. ಇನ್ನು ತಾಂತ್ರಿಕ ಅಧಿಕಾರಿ BE, BTech, BSc. ಇನ್ನು ರಸಾಯನಶಾಸ್ತ್ರಜ್ಞ BSc ಕೇಳಿದ್ದಾರೆ. ಡೈರಿ ಮೇಲ್ವಿಚಾರಕ ಡಿಪ್ಲೊಮಾ, ವಿಸ್ತರಣಾ ಅಧಿಕಾರಿ ಮತ್ತು ಆಡಳಿತ ಸಹಾಯಕ ಪದವಿ ಕೇಳಿದ್ದಾರೆ ಎನಿ ಡಿಗ್ರಿ. ಹಾಗೂ ಲೆಕ್ಕ ಸಹಾಯಕ ದರ್ಜೆ 3 ಈ ಒಂದು ಹುದ್ದೆಗಳಿಗೆ ಪದವಿ ಅಥವಾ BCom. ಮಾರುಕಟ್ಟೆ ಸಹಾಯಕ ಡಿಗ್ರಿ ಅಥವಾ BBA ಅಥವಾ BBM ಕೇಳಿದ್ದಾರೆ. ಇನ್ನು ಜೂನಿಯರ್ ತಂತ್ರಜ್ಞ SLC ಅಥವಾ ITI ಪಾಸ್ ಆಗಿರ್ಬೇಕಾಗತ್ತೆ. ಖರೀದಿ ಮತ್ತು ಕೃಷಿ ಅಧಿಕಾರಿ ಎನಿ ಡಿಗ್ರಿ ಅಥವಾ BCom, BBA, MBA ಅಥವಾ PGDMM ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 83,000ದಿಂದ 1,55,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ನಾವು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇದ್ರೆ SC ST ಕ್ಯಾಟಗರಿ 1 PH ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇರುತ್ತೆ. ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬಹುದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPIಗಳ ಮೂಲಕ. ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡೋದಾದ್ರೆ 27 ಜೂನ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಎಜುಕೇಶನಲ್ ಡಾಕ್ಯುಮೆಂಟ್ಸ್, ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನ ತೆಗೆದುಕೊಂಡು ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ.